ಹಾಯ್ ಫ್ರೆಂಡ್ಸ್, ಪೊಲಿಟಿಕಲ್ ಸೈನ್ಸ್ ಇನ್ಫೋಟೆಕ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕವಾದ ಸ್ವಾಗತ. ಫ್ರೆಂಡ್ಸ್, ಇವತ್ತು ದ್ವಿತೀಯ ಪಿಯುಸಿ ರಾಜ್ಯಶಾಸ್ತ್ರದ 2ನೇ ಅಧ್ಯಾಯವನ್ನ ನಾನು ನಿಮ್ಮ ಮುಂದೆ ತೆಗೆದುಕೊಂಡು ಬರ್ತಾ ಇದ್ದೇನೆ. ಈ 2ನೇ ಅಧ್ಯಾಯವಾಗಿರುವಂತಹ ಚುನಾವಣೆಗಳು ಮತ್ತು ಭಾರತದಲ್ಲಿ ಪಕ್ಷ ಪದ್ಧತಿ, ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ 1 ಮತ್ತು 2 ಅಂಕದ ಅತ್ಯಂತ ಪ್ರಮುಖ ಪ್ರಶ್ನೆಗಳನ್ನ ನಿಮ್ಮ ಮುಂದೆ ಈ ಒಂದು ವಿಡಿಯೋದಲ್ಲಿ ನಾನು ಚರ್ಚೆ ಮಾಡ್ತಾ ಇದ್ದೇನೆ. ಅದಕ್ಕಿಂತ ಪೂರ್ವದಲ್ಲಿ ನೀವು ನನ್ನ ಚಾನೆಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೇ ಇದ್ರೆ ಬೇಗನೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಯಾಕೆಂದ್ರೆ ನಾನು ಮಾಡಿರುವಂತಹ ವಿಡಿಯೋಗಳು ನಿಮಗೆ ತಲುಪಲಿಕ್ಕೆ ಅದು ತುಂಬಾ ಸಹಾಯಕಾರಿ. ಪೊಲಿಟಿಕಲ್ ಸೈನ್ಸ್ ಇನ್ಫೋಟೆಕ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. 2ನೇ ಅಧ್ಯಾಯದ ಶಿರೋನಾಮೆ ಚುನಾವಣೆಗಳು ಮತ್ತು ಭಾರತದಲ್ಲಿ ಪಕ್ಷ ಪದ್ಧತಿ. ಇದನ್ನ ಆಂಗ್ಲ ಭಾಷೆಯಲ್ಲಿ ಇಲೆಕ್ಷನ್ಸ್ ಅಂಡ್ ಪಾರ್ಟಿ ಸಿಸ್ಟಮ್ ಇನ್ ಇಂಡಿಯಾ, ಈ ಒಂದು ಅಧ್ಯಾಯದಲ್ಲಿ ಬರುವಂತಹದ್ದನ್ನ ನಾವು ಈಗ ನೋಡೋಣ. ಫ್ರೆಂಡ್ಸ್, ಮೊದಲಿಗೆ 1 ಅಂಕದ ಪ್ರಶ್ನೆಗಳನ್ನ ನಾವು ನೋಡೋಣ. ಈ 2ನೇ ಅಧ್ಯಾಯದಲ್ಲಿ ಬರುವಂತಹ 1 ಅಂಕದ ಪ್ರಶ್ನೆಗಳಂದ್ರೆ, ಮೊದಲನೇದಾಗಿ ಆ ಪಾಠದ ಶಿರೋನಾಮೆ ಇರುವಂತೆ ಚುನಾವಣೆ ಎಂದರೇನು? ಈ ಒಂದು ಪ್ರಶ್ನೆ ಮಾರ್ಚ್ 2017ರಲ್ಲಿ ಕೇಳಲಾಗಿತ್ತು. ಈ ಒಂದು ಉತ್ತರ, ಚುನಾವಣೆ ಎಂದರೇನು ಎಂಬ ಈ ಪ್ರಶ್ನೆಗೆ ಉತ್ತರ, ದೇಶದಲ್ಲಿನ ಎಲ್ಲಾ ಮತದಾರರು ತಮ್ಮನ್ನಾಳುವ ಪ್ರತಿನಿಧಿಗಳನ್ನು ತಾವೇ ಆಯ್ಕೆ ಮಾಡುವ ವಿಧಾನವೇ ಚುನಾವಣೆ. ವಾಟ್ ಈಸ್ ಎಲೆಕ್ಷನ್? ದ ಆನ್ಸರ್ ಈಸ್, ಎಲೆಕ್ಷನ್ ಈಸ್ means through which the voters select their representatives. ಈಗ 2ನೇ ಪ್ರಶ್ನೆ, ಚುನಾವಣೆಯ ಮೂಲ ಪದ ಯಾವುದು? ಇದಕ್ಕೆ ಉತ್ತರ ಎಲಿಗೆರೆ. ಇದು ಲ್ಯಾಟಿನ್ ಭಾಷೆಯ ಪದವಾಗಿದ್ದು ಎಲಿಗೆರೆ ಎನ್ನುವಂತಹ ಪದದಿಂದ ಈ ಒಂದು ಶಬ್ದ ಉತ್ಪತ್ತಿ ಆಗಿದೆ. What is the root word of election? The answer is ಎಲಿಗೆರೆ. ಇನ್ನು 3ನೇ ಪ್ರಶ್ನೆ, ಉಪಚುನಾವಣೆ ಎಂದರೇನು? ಉತ್ತರ, ಚುನಾಯಿತ ಸದಸ್ಯರ ರಾಜೀನಾಮೆ, ಅನರ್ಹತೆ, ಮರಣ ಮುಂತಾದ ಕಾರಣಗಳಿಂದ ಸದಸ್ಯತ್ವದ ಸ್ಥಾನ ಖಾಲಿಯಾದಲ್ಲಿ ಆ ಸ್ಥಾನಕ್ಕೆ 6 ತಿಂಗಳೊಳಗಾಗಿ ನಡೆಯುವ ಚುನಾವಣೆಯೇ ಉಪಚುನಾವಣೆ. ವಾಟ್ ಈಸ್ ಬೈ ಇಲೆಕ್ಷನ್? ದ ಆನ್ಸರ್ ಈಸ್, ಬೈ ಇಲೆಕ್ಷನ್ ಈಸ್ election held generally to fill the vacancy arising due to the death of or resignation or disqualification of an elected member. ಇನ್ನು 4ನೇ ಪ್ರಶ್ನೆ, ಭಾರತದ ಚುನಾವಣಾ ಆಯುಕ್ತರನ್ನು ಯಾರು ನೇಮಿಸುತ್ತಾರೆ? ಈ ಪ್ರಶ್ನೆ ಮಾರ್ಚ್ 2016, ಮಾರ್ಚ್ 2019 ಮತ್ತು ಮಾರ್ಚ್ 2020 ಈ ವರ್ಷದ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಲಾಗಿದೆ. ಉತ್ತರ, ಭಾರತದ ರಾಷ್ಟ್ರಪತಿಗಳು. ಹೂ ಅಪಾಯಿಂಟ್ಸ್ ದ ಎಲೆಕ್ಷನ್ ಕಮಿಷನರ್ ಆಫ್ ಇಂಡಿಯಾ? ದ ಆನ್ಸರ್ ಈಸ್, ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಇನ್ನು 5ನೇ ಪ್ರಶ್ನೆ, ಭಾರತದ ಚುನಾವಣಾ ಆಯೋಗದಲ್ಲಿ ಎಷ್ಟು ಜನ ಸದಸ್ಯರಿದ್ದಾರೆ? ಈ ಪ್ರಶ್ನೆಯನ್ನು ಕೂಡ ಜುಲೈ 2016ರಲ್ಲಿ, ಮಾರ್ಚ್ 2018ರಲ್ಲಿ ಇದನ್ನ ಕೇಳಲಾಗಿತ್ತು. ಉತ್ತರ, 3 ಜನ ಸದಸ್ಯರು. ಹೌ ಮೆನಿ ಮೆಂಬರ್ಸ್ ಆರ್ ದೇರ್ ಇನ್ ದ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ? ದ ಆನ್ಸರ್ ಈಸ್ 3 ಮೆಂಬರ್ಸ್. ಇನ್ನು 6ನೇ ಪ್ರಶ್ನೆ, ರಾಷ್ಟ್ರೀಯ ಮತದಾರರ ದಿನಾಚರಣೆ ಎಂದು ಆಚರಿಸಲಾಗುತ್ತದೆ? ಇದನ್ನ ಮಾರ್ಚ್ 2017ರಲ್ಲಿ, ಮಾರ್ಚ್ 2018ರಲ್ಲಿ ಕೇಳಲಾಗಿತ್ತು. ಉತ್ತರ, ಜನವರಿ 25. ಅಂದ್ರೆ ಪ್ರತಿ ವರ್ಷದ ಜನವರಿ 25ರಂದು ರಾಷ್ಟ್ರೀಯ ಮತದಾರರ ದಿನಾಚರಣೆಯನ್ನ ಆಚರಣೆ ಮಾಡಲಾಗ್ತಾ ಇದೆ. ವೆನ್ ಡೂ ವಿ ಸೆಲೆಬ್ರೇಟ್ ನ್ಯಾಷನಲ್ ವೋಟರ್ಸ್ ಡೇ? ದ ಆನ್ಸರ್ ಈಸ್ ಜನವರಿ 25. ಇನ್ನು 7ನೇ ಪ್ರಶ್ನೆ, ಎಪಿಕ್ ಅನ್ನು ವಿಸ್ತರಿಸಿರಿ.
ಈ ಪ್ರಶ್ನೆಯನ್ನ ಮಾರ್ಚ್ 2015ರಲ್ಲಿ, ಮಾರ್ಚ್ 2017ರಲ್ಲಿ, ಜುಲೈ 2017ರಲ್ಲಿ ಈ ಪ್ರಶ್ನೆಯನ್ನ ಕೇಳಲಾಗಿತ್ತು. ಇದರ ಉತ್ತರ ಎಲೆಕ್ಟ್ರಲ್ ಫೋಟೋ ಐಡೆಂಟಿಟಿ ಕಾರ್ಡ್ ಅಥವಾ ಕನ್ನಡದಲ್ಲಿ ಮತದಾರರ ಗುರುತಿನ ಚೀಟಿ ಅನ್ನೋಕ್ಕಿಂತ ಭಾವಚಿತ್ರವಿರುವ ಮತದಾರರ ಗುರುತಿನ ಚೀಟಿ. ಎಕ್ಸ್ಪಾಂಡ್ ಎಪಿಕ್. ದ ಆನ್ಸರ್ ಈಸ್ ಎಲೆಕ್ಟರ್ಸ್ ಫೋಟೋ ಐಡೆಂಟಿಟಿ ಕಾರ್ಡ್. ಈಗ 8ನೇ ಪ್ರಶ್ನೆ. ನೋಟಾ ಅನ್ನು ವಿಸ್ತರಿಸಿರಿ. ಇದನ್ನ ಮಾರ್ಚ್ 2015ರಲ್ಲಿ, ಜುಲೈ 2018ರಲ್ಲಿ ಇದನ್ನ ಕೇಳಲಾಗಿತ್ತು. ಉತ್ತರ ನನ್ ಆಫ್ ದಿ ಅಬೌವ್. ಮೇಲಿನವರು ಯಾರೂ ಅಲ್ಲ. ಎಕ್ಸ್ಪ್ಯಾಂಡ್ ನೋಟಾ. ದ ಆನ್ಸರ್ ಈಸ್ ನನ್ ಆಫ್ ದಿ ಅಬೌವ್. ಇನ್ನು 9ನೇ ಪ್ರಶ್ನೆ. ಯುಪಿಎ ಅನ್ನು ವಿಸ್ತರಿಸಿರಿ. ಇದರ ಉತ್ತರ ಯುನೈಟೆಡ್ ಪ್ರೋಗ್ರೆಸಿವ್ ಅಲೈನ್ಸ್. ಇದನ್ನ ಕನ್ನಡದಲ್ಲಿ ಸಂಯುಕ್ತ ಪ್ರಗತಿಪರ ಒಕ್ಕೂಟ ಅಂತ ಕರೀತಾರೆ. ಎಕ್ಸ್ಪಾಂಡ್ ಯುಪಿಎ. ದ ಆನ್ಸರ್ ಈಸ್ ಯುನೈಟೆಡ್ ಪ್ರೋಗ್ರೆಸಿವ್ ಅಲೈನ್ಸ್. ಇನ್ನು 10ನೇ ಪ್ರಶ್ನೆ. ಎನ್ಡಿಎ ಯನ್ನು ವಿಸ್ತರಿಸಿರಿ. ಉತ್ತರ ನ್ಯಾಷನಲ್ ಡೆಮಾಕ್ರೆಟಿಕ್ ಅಲೈನ್ಸ್. ಇದನ್ನ ಕನ್ನಡದಲ್ಲಿ ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಒಕ್ಕೂಟ ಅಂತ ಕರೀತಾರೆ. ಎಕ್ಸ್ಪಾಂಡ್ ಎನ್ಡಿಎ. ದ ಆನ್ಸರ್ ಈಸ್ ನ್ಯಾಷನಲ್ ಡೆಮಾಕ್ರೆಟಿಕ್ ಅಲೈನ್ಸ್. ಇನ್ನು 11ನೇ ಪ್ರಶ್ನೆ. ಭಾರತದಲ್ಲಿ ಮತದಾರರ ಕನಿಷ್ಠ ವಯೋಮಿತಿ ಎಷ್ಟು? ಇದನ್ನ ಮಾರ್ಚ್ 2017ರಲ್ಲಿ ಕೇಳಲಾಗಿತ್ತು. ಉತ್ತರ ತಮಗೆಲ್ಲ ಗೊತ್ತಿರುವಂತೆ 18 ವರ್ಷ. ವಾಟ್ ಈಸ್ ಮಿನಿಮಮ್ ಏಜ್ ಆಫ್ ವೋಟರ್ಸ್ ಇನ್ ಇಂಡಿಯಾ? ದ ಆನ್ಸರ್ ಈಸ್ 18 ಇಯರ್. ಇನ್ನು 12ನೇ ಪ್ರಶ್ನೆ. ಪಕ್ಷಾಂತರ ನಿಷೇಧ ಕಾಯ್ದೆ ಯಾವಾಗ ಜಾರಿಗೆ ಬಂದಿತು? ಈ ಪ್ರಶ್ನೆಯನ್ನ ಮಾರ್ಚ್ 2016ರಲ್ಲಿ ಕೇಳಲಾಗಿತ್ತು. ಇದಕ್ಕೆ ಉತ್ತರ 1ನೇ ಏಪ್ರಿಲ್ 1985. ವೆನ್ ಡಿಡ್ ದ ಆಂಟಿ ಡಿಫೆಕ್ಷನ್ ಲಾ ಕಮ್ ಇನ್ ಟು ಎಕ್ಸಿಸ್ಟೆನ್ಸ್? ದ ಆನ್ಸರ್ ಈಸ್ 1st ಏಪ್ರಿಲ್ 1985. ಇದು 52ನೇ ತಿದ್ದುಪಡಿಯ ಮೂಲಕ ಜಾರಿಗೆ ತರಲಾಯಿತು. ಇನ್ನು 2 ಅಂಕದ ಪ್ರಶ್ನೆಗಳು, 2 ಮಾರ್ಕ್ಸ್ ಕ್ವಶನ್ಸ್. ಅದರಲ್ಲಿ ಮೊದಲನೆಯದಾಗಿ ಪ್ರತ್ಯಕ್ಷ ಚುನಾವಣೆ ಎಂದರೇನು? ಉದಾಹರಣೆ ಕೊಡಿ. ಈ ಪ್ರಶ್ನೆಯನ್ನ ಜುಲೈ 2015ರಲ್ಲಿ ಕೇಳಲಾಗಿತ್ತು. ಇದಕ್ಕೆ ಉತ್ತರ ಒಂದು ರಾಷ್ಟ್ರದ ಚುನಾವಣೆಯ ವ್ಯವಸ್ಥೆಯಲ್ಲಿ ವಯಸ್ಕ ಮತದಾರರು ನೇರವಾಗಿ ತಾವೇ ಮತಗಟ್ಟೆಗೆ ಹೋಗಿ ತಮಗೆ ಬೇಕಾದ ಅಭ್ಯರ್ಥಿಗಳಿಗೆ ರಹಸ್ಯ ಮತದಾನದ ಮೂಲಕ ಮತ ಚಲಾಯಿಸುವ ಪದ್ಧತಿಯೇ ಪ್ರತ್ಯಕ್ಷ ಚುನಾವಣೆ. ಉದಾಹರಣೆ, ಭಾರತದಲ್ಲಿ ಲೋಕಸಭೆ ಮತ್ತು ರಾಜ್ಯದ ವಿಧಾನಸಭೆಗಳು ಪ್ರತ್ಯಕ್ಷ ಚುನಾವಣೆಗೆ ಉದಾಹರಣೆಯಾಗಿದೆ. ವಾಟ್ ಈಸ್ ಡೈರೆಕ್ಟ್ ಇಲೆಕ್ಷನ್? The answer is direct election is a process in which people directly choose their representatives through a secret ballot. Example, Lok Sabha and state Vidhan Sabha. ಇನ್ನು 2ನೇ ಪ್ರಶ್ನೆ. ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಎಂದರೇನು? ಉದಾಹರಣೆ ಕೊಡಿ. 2017 ಜುಲೈಯಲ್ಲಿ ಈ ಪ್ರಶ್ನೆಯನ್ನ ಕೇಳಲಾಗಿತ್ತು. ಉದಾಹರಣೆ, ಭಾರತದಲ್ಲಿ 18 ವರ್ಷ ತುಂಬಿದ ಎಲ್ಲಾ ಸ್ತ್ರೀ ಮತ್ತು ಪುರುಷರು ಲಿಂಗ, ಧರ್ಮ, ಜಾತಿ, ಆರ್ಥಿಕ ಹಾಗೂ ಸಾಮಾಜಿಕ ಸ್ಥಾನಮಾನ ಮುಂತಾದವುಗಳ ತಾರತಮ್ಯವಿಲ್ಲದೆ ಮತದಾನದಲ್ಲಿ ಪಾಲ್ಗೊಂಡು ತಮಗೆ ಬೇಕಾದ ಅಭ್ಯರ್ಥಿಯನ್ನು ತಾವೇ ಆಯ್ಕೆ ಮಾಡುವ ಸ್ವಾತಂತ್ರ್ಯವನ್ನು ಹೊಂದಿರುತ್ತಾನೆ
ಇದೇ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ. ಉದಾಹರಣೆ ಭಾರತ. ವಾಟ್ ಈಸ್ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್? ದ ಆನ್ಸರ್ ಈಸ್ the right to participate in the election of representatives by all adult citizens without any discrimination of caste, race, religion, sex, language, etc. is called universal adult franchise. Example, India, 18 years. ಇನ್ನು ಮೂರನೇ ಪ್ರಶ್ನೆ, ಸಾರ್ವತ್ರಿಕ ಚುನಾವಣೆ ಎಂದರೇನು? ಈ ಪ್ರಶ್ನೆಯನ್ನ ಜುಲೈ 2017ರಲ್ಲಿ ಕೇಳಲಾಗಿತ್ತು. ಉತ್ತರ, ಸಾಮಾನ್ಯವಾಗಿ 5 ವರ್ಷಗಳಿಗೊಮ್ಮೆ ನಡೆಯುವ ದೇಶದ ಅಥವಾ ರಾಜ್ಯದ ವಿಧಾನಸಭೆಗಳ ಎಲ್ಲಾ ಮತದಾರರು ಚುನಾವಣೆಯಲ್ಲಿ ಮತ ಹಾಕಲು ಅವಕಾಶವಿರುವ ಪದ್ಧತಿಯೇ ಸಾರ್ವತ್ರಿಕ ಚುನಾವಣೆ. What is general election? General election are the elections held once in a 5 years where the adults citizens are eligible to cast their vote. ಇನ್ನು 2 ಅಂಕದಲ್ಲಿ 4ನೇ ಪ್ರಶ್ನೆ, ರಾಜಕೀಯ ಪಕ್ಷ ಎಂದರೇನು? ಇದಕ್ಕೆ ಉತ್ತರ, ಸಾಮಾನ್ಯ ಸಿದ್ಧಾಂತದ ಆಧಾರದ ಮೇಲೆ ರಾಜಕೀಯ ಅಧಿಕಾರವನ್ನು ಪಡೆಯುವ ಉದ್ದೇಶದಿಂದ ಸಂಘಟಿತರಾಗಿರುವ ಜನಸಮೂಹವೇ ರಾಜಕೀಯ ಪಕ್ಷ. ವಾಟ್ ಈಸ್ ಪೊಲಿಟಿಕಲ್ ಪಾರ್ಟಿ? ದ ಆನ್ಸರ್ ಈಸ್ ಎ ಪೊಲಿಟಿಕಲ್ ಪಾರ್ಟಿ ಈಸ್ an organized group of citizens with common objectives of attaining political power through ಡೆಮಾಕ್ರೆಟಿಕ್ ಮೀನ್ಸ್. ಇನ್ನು 2 ಅಂಕದಲ್ಲಿ 5ನೇ ಪ್ರಶ್ನೆ, ಬಹುಪಕ್ಷ ಪದ್ಧತಿ ಎಂದರೇನು? ಉದಾಹರಣೆ ಕೊಡಿ. ಈ ಪ್ರಶ್ನೆಯನ್ನ ಮಾರ್ಚ್ 2015ರಲ್ಲಿ ಹಾಗೂ ಮಾರ್ಚ್ 2020ರಲ್ಲಿ ಕೇಳಲಾಗಿತ್ತು. ಇದರ ಉತ್ತರ, ಒಂದು ರಾಷ್ಟ್ರದಲ್ಲಿ 2ಕ್ಕಿಂತಲೂ ಹೆಚ್ಚು ಪಕ್ಷಗಳು ಅಸ್ತಿತ್ವದಲ್ಲಿರುವುದಕ್ಕೆ ಬಹುಪಕ್ಷ ಪದ್ಧತಿ ಅಂತ ಕರೀತಾರೆ. ಉದಾಹರಣೆ ಭಾರತ, ಫ್ರಾನ್ಸ್, ಜರ್ಮನಿ. ವಾಟ್ ಈಸ್ ಅ ಮಲ್ಟಿ ಪಾರ್ಟಿ ಸಿಸ್ಟಮ್? ಗಿವ್ ಎಕ್ಸಾಂಪಲ್. ಆನ್ಸರ್, ದ ಪ್ರೆಸೆನ್ಸ್ ಆಫ್ ಮೋರ್ ದ್ಯಾನ್ 2 parties in a country is called ಮಲ್ಟಿ ಪಾರ್ಟಿ ಸಿಸ್ಟಮ್. ಎಕ್ಸಾಂಪಲ್, ಇಂಡಿಯಾ, ಫ್ರಾನ್ಸ್, ಜರ್ಮನಿ. 6ನೇ ಪ್ರಶ್ನೆ, ಏಕಪಕ್ಷ ಪದ್ಧತಿ ಎಂದರೇನು? ಉದಾಹರಣೆ ಕೊಡಿ. ಏಕಪಕ್ಷ ಪದ್ಧತಿ ಎಂದರೇನು? ಉತ್ತರ, ಒಂದು ರಾಷ್ಟ್ರದ ರಾಜಕೀಯ ವ್ಯವಸ್ಥೆಯಲ್ಲಿ ಕೇವಲ ಒಂದು ಪಕ್ಷ ಮಾತ್ರ ಅಸ್ತಿತ್ವದಲ್ಲಿದ್ದರೆ ಅದನ್ನ ಏಕಪಕ್ಷ ಪದ್ಧತಿ ಎನ್ನುವರು. ಉದಾಹರಣೆ ಚೀನಾ, ಅಲ್ಲಿ ಕೇವಲ ಕಮ್ಯುನಿಸ್ಟ್ ಒಂದೇ ಪಕ್ಷ ಮಾತ್ರ ಅಸ್ತಿತ್ವದಲ್ಲಿದೆ. What is a single party system? Give an example. The answer is, the single party system is one in which there will be only one political party throughout the state. Example, China. ಇನ್ನು 7ನೇ ಪ್ರಶ್ನೆ, ಪಕ್ಷಾಂತರ ಎಂದರೇನು? ಈ ಪ್ರಶ್ನೆಯನ್ನ ಮಾರ್ಚ್ 2017ರಲ್ಲಿ ಕೇಳಲಾಗಿತ್ತು. ಉತ್ತರ, ಶಾಸನಸಭೆಯ ಚುನಾಯಿತ ಸದಸ್ಯರು ತಮ್ಮ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡದೆ ಪಕ್ಷವನ್ನ ಬಿಟ್ಟು ಬೇರೆ ಪಕ್ಷವನ್ನ ಸೇರುವುದು ಪಕ್ಷಾಂತರವಾಗಿದೆ. ವಾಟ್ ಈಸ್ ಡಿಫೆಕ್ಷನ್? ದ ಆನ್ಸರ್ ಈಸ್, ಡಿಫೆಕ್ಷನ್ ಮೀನ್ಸ್ an elected representative who defect to another party without resigning his membership for benefits. ಈಗ 8ನೇ ಪ್ರಶ್ನೆ, ಚುನಾವಣಾ ಸುಧಾರಣೆಗಳ ಸಮಿತಿಗಳನ್ನ ಹೆಸರಿಸಿ. ಯಾವುದಾದರೂ 2. ನಾನು ಇಲ್ಲಿ 2 ಸಮಿತಿಗಳನ್ನ ಹೆಸರಿಸಿದ್ದೇನೆ. ಒಂದು, VM ತಾರ್ಕುಂಡೆ ಸಮಿತಿ,
ಇನ್ನೊಂದು ಇಂದ್ರಜಿತ್ ಗುಪ್ತಾ ಸಮಿತಿ. ವಾಟ್ ಆರ್ ಕಮಿಟೀಸ್ ರೆಕಮೆಂಡೆಡ್ ಫಾರ್ electoral reforms? Any two? The answer is VM Tarkunde Committee, Indrajit Gupta Committee. 9ನೇ ಪ್ರಶ್ನೆ, ಸಮ್ಮಿಶ್ರ ಸರ್ಕಾರ ಎಂದರೇನು? ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ರಾಜಕೀಯ ಪಕ್ಷಗಳು ಒಂದುಗೂಡಿ ಸರ್ಕಾರ ರಚಿಸುವುದಕ್ಕೆ ಸಮ್ಮಿಶ್ರ ಸರ್ಕಾರ ಎನ್ನುವರು. What is coalition government? The answer is two or more political parties come together to form the government is known as coalition government. ಇನ್ನು 10ನೇ ಪ್ರಶ್ನೆ, ಪ್ರಾದೇಶಿಕ ಪಕ್ಷಗಳನ್ನು ಹೆಸರಿಸಿ. ಯಾವುದಾದರೂ ಎರಡು. ಈ ಪ್ರಶ್ನೆಯನ್ನ ಮಾರ್ಚ್ 2017ರಲ್ಲಿ ಕೇಳಲಾಗಿತ್ತು. ಉತ್ತರ ಜೆಡಿಎಸ್, ಡಿಎಂಕೆ, ಎಎಪಿ, ಶಿವಸೇನಾ ಮುಂತಾದವುಗಳು. ನಾನು ಇಲ್ಲಿ 4 ಹೆಸರಿಸಿದ್ದೇನೆ, ಕೇಳಿದ್ದು 2. ಎನಿ 2 ನಾವು ಅದರಲ್ಲಿ ಬರೀಬಹುದು. ನೇಮ್ ದ ರೀಜನಲ್ ಪಾರ್ಟೀಸ್. ಎನಿ 2. ಜೆಡಿಎಸ್, ಡಿಎಂಕೆ, ಎಎಪಿ ಅಂಡ್ ಶಿವಸೇನಾ. ಎನಿ 2. ಓಕೆ, ಇಲ್ಲಿಯವರೆಗೆ ನಾವು 2ನೇ ಅಧ್ಯಾಯದಲ್ಲಿ ಬರುವಂತಹ ಪ್ರಮುಖ 1 ಮತ್ತು 2 ಅಂಕದ ಪ್ರಶ್ನೆಗಳನ್ನು ಚರ್ಚಿಸಿದ್ವಿ. ನನ್ನ ಅನಿಸಿಕೆಯ ಪ್ರಕಾರ ನೀವು ಇವುಗಳನ್ನು ತಿಳ್ಕೊಂಡು ಉತ್ತಮವಾದಂತಹ ಫಲಿತಾಂಶವನ್ನು ಪಡಿತೀರಿ, ಜ್ಞಾನವನ್ನು ಹೆಚ್ಚಿಸಿಕೊಳ್ತೀರಿ ಅಂತ ಭಾವಿಸಿದ್ದೇನೆ. ನಮಸ್ಕಾರಗಳು.